ಅಂದ್ರೆ ಈ ಪ್ರೀತಿ ಪ್ರೇಮಗಿಂತ ಮಿಗಿಲಾದ ಸಂಬಂಧ. ಎಂ ಅಂದ್ರೆ ಇಬ್ರು ಮದುವೆ ಆಗೋ ಸಾಧ್ಯತೆಗಳಿದೆ ಅಂತ ಅರ್ಥ. ಈ ಅಂದ್ರೆ ಶತ್ರುಗಳು, ಎನಿಮೀಸ್. ಎನಿಮೀಸ್. ಅಂದ್ರೆ ಅವರಿಬ್ರು ಮಧ್ಯ ವೈರತ್ವ ಇರುತ್ತೆ ಅಂತ ಅರ್ಥ. ಕೊನೆದಾಗಿ ಬರೋದೇ ಎಸ್. ಎಸ್ ಅಂದ್ರೆ ಸಿಸ್ಟರ್. ದೀಪಕ್ ಅವರೇ, ಅದು ಸಿಸ್ಟರ್ ಅಲ್ಲ, ಸಿಬ್ಲಿಂಗ್. ಅಕ್ಕ ತಂಗಿನೂ ಆಗ್ಬಹುದು ಅಥವಾ ಅಣ್ಣ ತಮ್ಮನೂ ಆಗ್ಬಹುದು. ಅದಕ್ಕೆ ಇಲ್ಲ, ಅದು ಸಿಸ್ಟರೇ. ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ನಮಗ್ ಸಿಸ್ಟರ್ ಅಂತಾನೆ ಹೇಳಿರೋದು. ಯಾಕಂದ್ರೆ ನಿಮ್ ಸ್ಕೂಲಲ್ಲಿ ಬರೀ ಹುಡುಗರೇ ಆಡ್ತಿದ್ರಲ್ಲ, ಸೊ ಹುಡುಗಿರ್ ಕಡೆಯಿಂದ ಅವ್ರು ನಿಮ್ಗೆ ಸಿಸ್ಟರ್ ಅಲ್ವಾ ಆಗೋದು, ಆ ತರ. ಬಟ್ ಜನರಲ್ ಆಗಿ ಹುಡುಗಿರು ಆಡ್ತಿರ್ತಾರೆ, ಅವ್ರಿಗೂ ಕ್ರಶ್ ಇರತ್ತೆ, ಅವ್ರಿಗೂ ಪ್ರಿಯಕರ ಅನ್ನೋನೊಬ್ಬ ಇರ್ತಾನೆ. ಸೊ ಅದಕ್ಕೆ ಸಿಬ್ಲಿಂಗ್ ಅಂತ ಅಂದ. ಸರಿ ಕಿಂಡಲ್ ಮಾಡ್ತಾ ಇದ್ದೀರಾ? ಇಲ್ಲ ಇರ್ಲಿ. ಏನೋ ನಾವೆಲ್ಲ ಹಳ್ಳಿಯಿಂದ ಬಂದವರು, ನೀವು ಸಿಟಿನವರು. ಇರ್ಲಿ, ಬಿಡಿ. ಈಗ ನಮ್ಮಿಬ್ರ ಹೆಸರು ಹಾಕಿ ಚೆಕ್ ಮಾಡ್ತೀವಿ. ಚೆಕ್ ಮಾಡೋಣ. ಸರಿ. ರಾಧಾ. ಅದು RADA ಅಲ್ಲ, RADHA. ಹಂಗೆ ಬರ್ದಿರೋದು. ಹೇಳ್ದೆ ಅಷ್ಟೇ. ದೀಪಕ್. ಬಾವಾ, ನನ್ಗೆ ಈ ಆಟದಲ್ಲಿ ಏನೋ ಸಂಚಿದ್ದಂಗ್ ಕಾಣ್ತೈತೆ. ಈ ಆಟ ಬೇಡ, ಬೇರೆ ಆಟ ಆಡೋಣ. ಇದ್ರಲ್ಲೇನ್ ಸಂಚಿದೆ? ಇದ್ರಲ್ಲೇನು ಸಂಚಿಲ್ಲ ಮೈನಾ. ಬೇರೆ ಯಾವ್ದಾದ್ರು ಬಂದ್ಬಿಟ್ರೆ? ಮೊದ್ಲೇ ಯಾವ್ದು ಸರಿ ಇಲ್ಲ, ಬೇಡ, ಬೇರೆ ಆಟ ಆಡೋಣ. ಯೋ ಮೈನಾ, ನೋಡು, ನೀನ್ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನೋಡು, ನಂದು ಅದೊಂದು ಹೆಸರು ಹಾಕಿ ಚೆಕ್ ಮಾಡ್ತೀನಿ. 2 ಹೆಸರಿನಲ್ಲಿ ಡಿ ಅನ್ನೋದನ್ನ ಕಟ್ ಮಾಡ್ತೀನಿ. ನೆಕ್ಸ್ಟು ಏನ ಕಟ್ ಮಾಡ್ತೀನಿ. ಈಗ ಬೇರೆ ಯಾವುದೂ ಇಲ್ಲ. 1 2 3 4 5 6 7. ಟೋಟಲು 7 ಅಕ್ಷರಗಳು ಬರುತ್ತೆ. ಈಗ ಈ 7 ಅಕ್ಷರಗಳನ್ನ ಫ್ಲೇಮ್ಸ್ ನಲ್ಲಿ ಕೌಂಟ್ ಮಾಡಬೇಕು. ಒಂದೊಂದಾಗಿ ಕೌಂಟ್ ಮಾಡಿದ್ರೆ ಅಯ್ಯೋ, ಎನಿಮೀಸ್ ಅಂದ್ರೆ ನಾವಿಬ್ರು ಶತ್ರುಗಳ? ಅಂದ್ರೆ ಶತ್ರುಗಳೇ ತಾನೆ? ಅಯ್ಯೋ, ಅದೇ ಬಂದಿರೋದು ಹೇಳ್ತಿರೋದು. ನೋಡ್ದ್ಯಾ, ಇದಕ್ಕೆ ಹೇಳಿದ್ದು ಈ ಆಟ ಬೇಡ ಅಂತ. ಮೈನಾ ಅವ್ರೆ, 1 ನಿಮಿಷ ಇರಿ. ದೀಪಕ್ ಅವ್ರೆ, ಇದು ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದ್ಯಾ? ಅದೇ ಹೇಗೆ? ಮದ್ವೆ ಆದ್ಮೇಲೆ ಗಂಡ ಹೆಂಡ್ತಿರು ಎನಿಮೀಸೇ ಅಲ್ವಾ? ಒಂಥರ ನೋಡೋದಾದ್ರೆ ಅವ್ರು ಯಾವಾಗ್ಲೂ ಶತ್ರುಗಳೇ. ಏನು 3 ಜನಕ್ಕೆ ಅರ್ಥ ಆಗ್ಲಿಲ್ವಾ? ಯಾವತ್ತೇ ಆದ್ರೂ ಗಂಡ ಮಾಡಿದ ಕೆಲ್ಸ ಕರೆಕ್ಟೇ ಅಂತ ಹೆಂಡತಿ ಒಪ್ಕೊಳ್ತಾಳ? ಇಲ್ಲ. ಯಾವತ್ತಾದ್ರೂ ಹೆಂಡತಿ ಹೇಳಿದೆಲ್ಲ ಕರೆಕ್ಟೇ ಅಂತ ಗಂಡ ಒಪ್ಕೊಳ್ತಾನ? ಇಲ್ಲ ತಾನೆ. ಸೊ ಆತರ ನೋಡೋದಾದ್ರೆ ಅವ್ರೊಂಥರ ಶತ್ರುಗಳೇ. ಆದ್ರೂ ಎಲ್ಲಿ ವಿರಸ ಇರುತ್ತೋ ಅಲ್ಲೇ ಸರಸ ಇರುತ್ತೆ ಅಂತಾರೆ ಅಲ್ವಾ? ಅದಕ್ಕೆ ನೋಡಿ, ಗಂಡ ಹೆಂಡತಿ ಸಂಬಂಧಕ್ಕಿರೋ ಶಕ್ತಿ ಅದೇನೆ. ಜೀವನ ಪೂರ್ತಿ ಶತ್ರುಗಳ ತರ ಇದ್ರೂನು ಯಾವಾಗ್ಲೂ ಒಗ್ಗಟ್ಟಾಗೆ ಇರ್ತಾರೆ. ಧ್ರುವ, ಎನಿಮೀಸ್ ಅಂತ ಅಂದಿದ್ದಕ್ಕೆ ಗಂಡ ಹೆಂಡತಿಗೆ ಅದೇನ್ ವ್ಯಾಖ್ಯಾನ ಹೇಳ್ಬಿಟ್ರಪ್ಪ. ಅಬ್ಬಬ್ಬಬ್ಬಬ್ಬ. ಅದೇ ನೋಡಿ, ಸೊ ನಿಮ್ಗೆ ಎನಿಮೀಸ್ ಅಂತ ಬಂದಿರೋದು ಕರೆಕ್ಟ್ ಆಗೇ ಬಂದಿದೆ. ಅದೆಲ್ಲ ಇರ್ಲಿ. ಈಗ ನಿಮ್ಮಿಬ್ರ ಹೆಸರು ಹಾಕ್ಬಿಟ್ಟು ನೋಡ್ತೀನಿ, ಏನ್ ಬರುತ್ತೆ ಅಂತ ನೋಡಿ ಬಿಡೋಣ. ಆಯ್ತಾಯ್ತು, ನೋಡಿ. ಇರ್ಲಿ, ಚೆಕ್ ಮಾಡ್ತೀನಿ ರೀ. ಜಾತಕದಲ್ಲಿ ಏನೋ ತೊಂದ್ರೆ ಇಲ್ಲ ತಾನೇ? ಸುಮ್ನಿರು, ಅದಕ್ಕೂ ಸಂಬಂಧ ಇಲ್ಲ. ಅವ್ರಿಬ್ರು ನೋಡಿ. ರಾಧಾ ಅವ್ರೆ, ನಿಮ್ ಜಾತಕದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಇಲ್ಲ, ನೀನ್ ಸುಮ್ನೆ ಇರು. ಈಗ ಮೈನಾ. ಉಳಿದಿರೋ ಅಕ್ಷರಗಳು 1 2 3 4 5 6 7. ಈಗ ಫ್ಲೇಮ್ ಜೊತೆ ಮ್ಯಾಚ್ ಮಾಡೋಣ. ಎಫರ್ಟ್ ಹೋಯ್ತು. ಅಯ್ಯೋ, ಹಾಗಿದ್ರೆ ನೀವಿಬ್ರು ಮಧ್ಯೆ ಫ್ರೆಂಡ್ಶಿಪ್ಪು ಇಲ್ವಾ? ಫ್ರೆಂಡ್ಶಿಪ್ ಎಲ್ಲ ಬೇರೆ ಬಿಡಿ, ನೀವು ನೆಕ್ಸ್ಟ್ ನೋಡಿ. ಓಕೆ. ಫ್ರೆಂಡ್ಶಿಪ್ ಹೊರಟೋಯ್ತು. ನೆಕ್ಸ್ಟ್ ಎಲ್ಲು? ಓ, ಈ ಹೊರಟೋಯ್ತು. ಹಾಗಾದ್ರೆ ನಿಮ್ಮಿಬ್ಬರ ಮಧ್ಯ ಸರಸ ವಿರಸ ಇಲ್ಲ ಅಂತ ಆಯ್ತು. ನಾವಷ್ಟು ಒಗ್ಗಟ್ಟಾಗಿರ್ತೀವಿ. ಅದೆಲ್ಲ ಇರ್ಲಿ. ಮೊದ್ಲು ಹೇಳಿದ್ರಲ್ಲ
ಆ ಮಾತನ್ನ ಮಾತ್ರ ನಾವು ತಲೆ ಇಟ್ಕೋತೀವಿ. ಈ ಮಾತನ್ನ ನಿಮ್ಮ ಹತ್ರ ನಿಮ್ಮ ಮನ್ಸಲ್ಲೇ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡಿ ನೆಕ್ಸ್ಟು ಅಯ್ಯೋ ಮ್ಯಾರೇಜ್ ಹೋಗ್ಬಿಡ್ತು. ಅಯ್ಯೋ ಮ್ಯಾರೇಜ್ ಇಲ್ಲ. ನೋಡ್ದಾರಾದ? ದೀಪಕ್ ನೆಕ್ಸ್ಟ್ ನೋಡ್ತೀನಿ ಇರಿ ನೋಡೋಣ ಇರಿ. ಏನ್ರಿ ನೀವೇ ಟೆನ್ಷನ್ ಕೊಡ್ತಿರಲ್ರಿ ದೀಪಕ್, ಟೆನ್ಷನ್ ಜಾಸ್ತಿ ಆಗೋಗಿದೆ. ಆಯ್ತಾಯ್ತು ಆರಾಮಾಗಿರಿ. ಈಗ ಉಳ್ದಿರೋದು ಎಸ್ ಮತ್ತೆ ಎ.